ಚಾರುಗೆ ಫುಲ್ ಡೌಟ್ ಇದೆ, ಈ ವೈಶಾಖ ಸುಮ್ಮನೆ ನಾಟಕ ಮಾಡ್ತಿರೋದು, ಬರೀ ನಾಟಕದಿಂದಲೇ ಇಷ್ಟು ದಿವಸಗಳ ಕಾಲ ನಮಗೆಲ್ಲ ಫೂಲ್ ಮಾಡಿಬಿಟ್ಟಿದ್ದಾಳೆ ಅಂತ. ಸೊ ಹೀಗಾಗಿ ಎಲ್ಲರ ಮುಂದೆ ವೈಶಾಖನ ಡಾಕ್ಟರ್ ಹತ್ರ ಹೋಗೋಣ, ನಡಿ ಆಸ್ಪತ್ರೆಗೆ ಹೋಗೋಣ ಅಂತ ಕೂಡ ಕರೆದಾಗ ಎಲ್ರಿಗೂ ಕೂಡ ಆಶ್ಚರ್ಯವಾಗುತ್ತೆ. ನನಗೆ ಯಾಕೋ ವೈಶಾಖ ಹೊಟ್ಟೆ ಮಗು ಇಲ್ಲ ಅಂತ ಅನಿಸ್ತಾ ಇದೆ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ವೈಶಾಖನ ಈಗ ಅಂತ ಎಲ್ಲರ ಮುಂದೆ ಹೇಳಿದಂಥ ಟೈಮ್ನಲ್ಲಿ ವೈಶಾಖಗೂ ಕೂಡ ಶಾಕ್ ಆಗುತ್ತೆ. ಏನಪ್ಪ ಮಾಡೋದು, ಸಿಕ್ಕಾಕೊಬಿಡ್ತೀನಲ್ಲ ಅಂತ ಆಕೆಯೂ ಕೂಡ ಸ್ವಲ್ಪ ರೀತಿಯಲ್ಲಿ ಹಾಗೆ ದಿಗ್ಭ್ರಮೆಯಾಗಿ ನಿಂತ್ಕೊಂಡಿದ್ದಾಳೆ. ಮನೆಯವರೆಲ್ಲರಿಗೂ ಕೂಡ ಆಶ್ಚರ್ಯವಾಗುತ್ತೆ. ವೈಶಾಖ ಪ್ರೆಗ್ನೆಂಟ್ ಯಾಕೆ ಈ ರೀತಿಯೆಲ್ಲ ಚಾರು ಮಾತನಾಡ್ತಿದ್ದಾಳೆ, ಏನಕ್ಕೆ ಈ ಥರ ಎಲ್ಲ ಹೇಳ್ತಿದ್ದಾಳೆ ಅಂತ ಅವ್ರಿಗೂ ಕೂಡ ಮನೆಯವ್ರಿಗೂ ಕೂಡ ಅರ್ಥವಾಗೋದಿಲ್ಲ. ಚಾರುಗೆ ಸತ್ಯ ತಿಳ್ಕೊಬೇಕು, ಜೊತೆಗೆ ಕ್ಲಾರಿಫೈ ಮಾಡ್ಕೊಂಡ್ಬಿಡ್ಬೇಕು, ಆಕೆ ಸುಳ್ಳು ಹೇಳ್ತಿದ್ದಾಳೆ, ನಾಟಕ ಮಾಡ್ತಿದ್ದಾಳೆ ಅಂತ. ಇಷ್ಟು ದಿವಸದಿಂದ ನಾಟಕ ಮಾಡ್ಕೊಂಡೇ ಬಂದಿದ್ದಾಳೆ, ಮುಂದೆನೂ ಕೂಡ ಅದೇ ರೀತಿ ಮಾಡ್ಬಿಡ್ತಾಳೆ. ಸೊ ಹೀಗಾಗಿ ಯಾಕೆನ ಹಿಡಿಬೇಕು ರೆಡ್ ಹ್ಯಾಂಡ್ ಆಗಿ ಅಂತಲೇ ಈಗ ಚಾರು ಪ್ಲಾನ್ ಆಗಿರೋದು. ಸೊ ಹೀಗಾಗಿ ಈ ರೀತಿಯ ಒಂದು ಎಲ್ಲರ ಮುಂದೆ ಈ ರೀತಿಯ ಒಂದು ಮಾತನ್ನು ಕೂಡ ತಿಳಿಸಿದಾಗ ಎಲ್ರಿಗೂ ಆಶ್ಚರ್ಯವಾಗೋದು. ಜಾಸ್ತಿ ಆಶ್ಚರ್ಯವಾಗಿದ್ದು ವೈಶಾಖಗೆ. ಹಾಗಾದರೆ ಮುಂದೆ ಏನು ಮಾಡ್ತಾರೆ ಚಾರು, ನಿಜಕ್ಕೂ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ ಏನು ಅಂತ ಮುಂದಿನ ದಿನಗಳಲ್ಲಿ ಕಾದ್ರ ಬಗ್ಗೆ. ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ, ತಪ್ಪದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಆಗಿ ಎಲ್ಲ ಕಡೆ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ಜನರು ಇಷ್ಟಪಟ್ಟು ನೋಡ್ತಿರುವಂತಹ ಕಾರಣ ಈ ಧಾರಾವಾಹಿ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಗ್ಯಾರಂಟಿ. ಒಳ್ಳೆ ರೇಟಿಂಗ್, ಒಳ್ಳೆ TRP ಕೂಡ